ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್, 6,000 ಹಣ ಬಿಡುಗಡೆ. ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯುತ್ತಿದ್ದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಇಂದು ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ, ಅದೇ ರೀತಿ ಏಪ್ರಿಲ್ ತಿಂಗಳ ಬಾಕಿ ಇರುವ ಒಟ್ಟು 6,000 ಹಣ ನಿಮ್ಮ ಖಾತೆಗೆ ಜಮೆಯಾಗುತ್ತಿದೆ. ಆದರೆ ಈ ಹಣ ಪಡೆಯಬೇಕಾದ್ರೆ ನೀವು ಕೆಲವೊಂದು ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಹಣ ಪಡೆಯಲಿದ್ದಾರೆ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಹತ್ರದವರಿಗೂ ಶೇರ್ ಮಾಡಿ. ಇನ್ನು ಯಾರೆಲ್ಲ ಈ ಹಣವನ್ನು ಪಡೆಯಲಿದ್ದಾರೆ ಅಂದ್ರೆ, ಗುರುವಾರದಿಂದ ಕರ್ನಾಟಕದ 25 ಜಿಲ್ಲೆಗಳಲ್ಲಿ 2 ಹಂತಗಳಲ್ಲಿ ಹಣ ಬಿಡುಗಡೆಯಾಗುತ್ತಿದೆ. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ ಸೇರಿದಂತೆ 14 ಜಿಲ್ಲೆಗಳಿಗೆ ಹಣ ಜಮೆಯಾಗುತ್ತಿದೆ. ಇನ್ನು ಎರಡನೇ ಹಂತದಲ್ಲಿ ಮೈಸೂರು ಜಿಲ್ಲೆ, ಹಾಸನ, ತುಮಕೂರು, ಉಡುಪಿ, ಕೊಪ್ಪಳ ಸೇರಿದಂತೆ 11 ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗುತ್ತಿದೆ. ಇನ್ನು ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಸರ್ಕಾರ ಜಾರಿಗೊಳಿಸಿದೆ. ನಿಮ್ಮ ಹಣ ಸ್ಥಗಿತವಾಗಬಾರದು ಅಂದ್ರೆ ಈ ಕೂಡಲೇ ನೀವು ಇದನ್ನೆಲ್ಲ ಗಮನಿಸಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ 2 ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳ ಫೇಕ್ ಅಕೌಂಟಿಗೆ ಹಣವನ್ನು ಆಲ್ರೆಡಿ ಹಾಕಿ ಆಗಿತ್ತು. ಅದರಿಂದ ಎಚ್ಚೆತ್ತುಕೊಂಡ ಸರ್ಕಾರ ಇನ್ನು ಮುಂದೆ ಅಂತಹ ಫಲಾನುಭವಿಗಳ ಅಕೌಂಟಿಗೆ ಹಣ ಬಂದ್ರೆ ಅವರು ಅದನ್ನ ಹಿಂತಿರುಗಿಸಬೇಕು. ಯಾವ ಹಣ ಎಷ್ಟು ತಿಂಗಳಿಂದ ಅವರು ಪಡಿತಿದ್ದಾರಾ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂಬ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೂಡ ಮಾಡಿದ್ರು. ಅದೇ ರೀತಿ ಯಾರಾದ್ರೂ ಫಲಾನುಭವಿಗಳು ಮರಣ ಹೊಂದಿದ್ರೆ ಅವರ ಹಣವನ್ನು ಯಾರು ಕೂಡ ಪಡೆಯುವಂತಿಲ್ಲ. ಬೇಕು ಅಂತ ಹೇಳಿದ್ರೆ ಮರು ಅರ್ಜಿಯನ್ನ ಸಲ್ಲಿಸಿ ಆ ಹಣವನ್ನ ಪಡೆಯಬಹುದು. ಇನ್ನು ಮರು ಅರ್ಜಿ ಅಂದ್ರೆ ರೀ ಅಪ್ಲಿಕೇಶನ್ ಅನ್ನ ಮೃತಪಟ್ಟ ಫಲಾನುಭವಿಗಳ ಹೆಸರು ತೆಗೆದುಹಾಕಲು ಸರ್ಕಾರ ಮರು ಸಮೀಕ್ಷೆ ನಡೆಸುತ್ತಿದೆ. ಮೇ 10ರ ಒಳಗೆ ನಿಮ್ಮ ದಾಖಲೆಗಳನ್ನು ಅಧಿಕಾರಿಗಳ ಬಳಿ ನೀವು ಪರಿಶೀಲಿಸಿಕೊಳ್ಬೇಕು. ಇನ್ನು ಈ KYC ಕೂಡ ಕಡ್ಡಾಯವಾಗಿದೆ. ನಿಮ್ಮ ರೇಷನ್ ಕಾರ್ಡಿನಲ್ಲಿರುವ ಎಲ್ಲಾ ಸದಸ್ಯರ ಆಧಾರ್ ಲಿಂಕ್ ಆಗಿರ್ಬೇಕು. ಇನ್ನು ರೇಷನ್ ಪಡೆಯುವುದು ಕೂಡ ಹಾಗೆ. ಕಳೆದ 3 ತಿಂಗಳಿಂದ ನೀವು ಅಕ್ಕಿ ಪಡೆಯದಿದ್ರೆ ನಿಮ್ಮ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಕಾರ್ಡ್ ರದ್ದಾದ್ರೆ ನಿಮ್ಗ ಗೃಹಲಕ್ಷ್ಮಿಯ ಹಣ ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತೆ. ಆದ್ರಿಂದ ಅದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ನೀವು ಯಾರಾದ್ರೂ ಅಕ್ಕಿ ಪಡೆಯದಿದ್ರೆ ದಯವಿಟ್ಟು ಅಕ್ಕಿಯನ್ನ ಪಡಿಬೇಕು. ಇನ್ನು ನಿಮ್ಮ ಕುಟುಂಬದ ಆದಾಯ ಕೂಡ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಹೆಚ್ಚಿನವರ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ದಾರರಿಗೆ ಸಿಹಿ ಸುದ್ದಿ ಕೂಡ ಉಂಟು ಇದರಲ್ಲಿ. ಅಂದ್ರೆ ಗೃಹಲಕ್ಷ್ಮಿ ಹಣದ ಜೊತೆಗೆ ಪಡಿತರ ಚೀಟಿದಾರರಿಗೂ ಕೆಲವು ಸೌಲಭ್ಯಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇನ್ನು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿ ಸಲ್ಲಿಕೆ ಈಗ ಆರಂಭವಾಗಿದೆ. ಯಾರೆಲ್ಲ ಹೊಸ ಅರ್ಜಿಗಾಗಿ ಕಾಯ್ತಾ ಇದ್ದೀರೋ ಅಂತವರಿಗೂ ಕೂಡ ಈಗ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಇಂದಿರಾ ಕಿಟ್ ಆಲ್ರೆಡಿ 1 ವರ್ಷದಿಂದ ಇಂದಿರಾ ಕಿಟ್ ಬರುತ್ತೆ. ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲಿಂದ ಇನ್ನೂ ತನಕ ಯಾವುದೇ ಇಂದಿರಾ ಕಿಟ್ ಯಾರಿಗೂ ಕೂಡ ಸಿಕ್ಕಿಲ್ಲ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಇದನ್ನ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇದನ್ನ ಇಂದಿರಾ ಕಿಟ್ ಏನು ಹೇಳಿದ್ರು ಅವರು ಅದನ್ನೇ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ 10 ಬಗೆಯ ಆಹಾರ ಪದಾರ್ಥಗಳಿರುತ್ತೆ. ಅದರಲ್ಲಿ ಆ ಕಿಟ್ಟು ಕೂಡ ಇನ್ನು ವಿತರಣೆ ಆಗುತ್ತೆ. ಇನ್ನು ಬಯೋಮೆಟ್ರಿಕ್ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಉದ್ದಕ್ಕೆ ಲೈನ್ ನಿಂತರೂ ಕೂಡ ಬಯೋಮೆಟ್ರಿಕ್ ಬರದಿದ್ರು ಕೂಡ ಅಕ್ಕಿ ಸಿಗ್ತಾ ಇರ್ಲಿಲ್ಲ. ಅದಕ್ಕೂ ಕೂಡ ಒಂದು ವೇಳೆ ಸರ್ವರ್ ಸಮಸ್ಯೆಯಿಂದ ಬೆರಳು ಗುರುತು ಸಿಗದಿದ್ರೆ ಮ್ಯಾನ್ಯುವಲ್ ಆಗಿ ಸಹಿ ಹಾಕಿ ಅಕ್ಕಿ ಪಡೆಯಲು ಕೂಡ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇರುವಂತದ್ದು. ಹೊಸ ಅಪ್ಡೇಟ್ಸ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ತಾ ಬರ್ತೇನೆ. ಇನ್ನು 29ನೇ ಕಂತಿನ 3ನೇ ಹಂತದ ಹಣ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ನಾನು ಎಲ್ಲಾ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೇನೆ, ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ನಿಮಗೆ ಯಾವ ಹಣ ಬಂದಿದೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ, ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ದಯವಿಟ್ಟು ನೀವು ಕಮೆಂಟ್ ಅನ್ನ ಹಾಕ್ಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಿಮ್ಮ ಕಮೆಂಟ್
ಇತರರಿಗೂ ಒಂದು ಸ್ಫೂರ್ತಿ ಆಗುತ್ತೆ. ಯಾರೆಲ್ಲ ಹಣ ಪಡಿತಾ ಇದ್ದಾರೋ ಅವರಿಗೂ ಕೂಡ ಒಂದು ಭರವಸೆ ಬಂದಂತಾಗುತ್ತೆ. ಇನ್ನು ಯಾರೆಲ್ಲ ನಿಮ್ಮ ಹಣ ಯಾವ ಕಂತಿನ ಹಣ ಅಂತ ಚೆಕ್ ಮಾಡಲು DBT ಕರ್ನಾಟಕ ಅಂತ ಹೇಳಿ ನೀವು ಟೈಪ್ ಮಾಡಿ, ಅದರಲ್ಲಿ ನಿಮಗೆ ಹೋಗಿ ನಿಮ್ಮ ಹಣ ಅಂದ್ರೆ ಯಾವ ಗೃಹಲಕ್ಷ್ಮಿ ಯೋಜನೆಯ ಎಷ್ಟನೇ ಕಂತಿನ ಹಣವನ್ನು ನೀವು ಪಡಿತಾ ಇದ್ದೀರೋ ಅದನ್ನು ಕೂಡ ನೀವು ತಿಳಿಬಹುದು. ಇದು ಇವತ್ತಿನ ಅಪ್ಡೇಟ್ಸ್. ಇನ್ನು ಯಾರಿಗಾದ್ರೂ 30ನೇ ಕಂತು ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ತುಂಬಾ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದೆ. ಸೊ ಅದರಿಂದಾಗಿ ಯಾರಿಗಾದ್ರೂ 30ನೇ ಕಂತು ಬಂದಿದ್ರೆ ದಯವಿಟ್ಟು ನೀವು ಮೆನ್ಷನ್ ಮಾಡಿ ನಿಮ್ಮ ಜಿಲ್ಲೆಯನ್ನ. ನಿಮ್ಗೆ ಹಣ ಬರದಿದ್ರು ಮೆನ್ಷನ್ ಮಾಡಿ. 29ನೇ ಕಂತು ಬರದವರು ಕೂಡ ನಿಮ್ಮ ಜಿಲ್ಲೆಯನ್ನ ಹಾಕಿ. ಇನ್ನು ನಿರಂತರ ಅಪ್ಡೇಟ್ಸ್ಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.